ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದೊಂದು ಸ್ವೀಟು, ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಸ್ವೀಟ್ ಇದು. ಇದು ಗಿಣ್ಣ ಅಂತಲೂ ಹೇಳ್ಬೋದು. ಗಿಣ್ಣದ ಥರನೇ ಇರುತ್ತೆ, ಆದರೆ ನಾವು ಏನು ಹಾಲಿಂದ ಮಾಡ್ತೀವಲ್ವ ಆ ಥರದ್ದು ಗಿಣ್ಣ ಅಂತೂ ಆಗಲ್ಲ. ಸ್ವಲ್ಪ ಅದ್ರ ಥರನೇ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಮಾಡಿದ್ದು, ತುಂಬ ನನಗೆ ಇಷ್ಟ ಆಯಿತು. ಹೇಗೆ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಅದಕ್ಕಿಂತಲೂ ಮೊದಲು ನೀವು ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹೇಗಿದೆ ಅಂತ ಹೇಳಿ. ಬನ್ನಿ ನೋಡೋಣ ನಾನು ಮಾಡಿದ್ದು ಹೇಗೆ ಅಂತ ಶುರು ಮಾಡೋಣ. ಮೊದಲು ಫ್ರೆಂಡ್ಸ್, ನಾನೊಂದು ಅರ್ಧ ಲೀಟ್ರ್ ಮೊಸರನ್ನು ತೊಗೊಂಡಿದ್ದೀನಿ. ಇದು ಸ್ವೀಟ್ ಮೊಸರಾಗಿರಬೇಕು, ಅಂದರೆ ಹುಳಿ ಮೊಸರಾಗಿರಬಾರ್ದು. ಇವತ್ತಿನ ಮೊಸರು ಅಂದರೆ ನಾವು ನಿನ್ನೆ ರಾತ್ರಿ ಎಲ್ಲ ಹಾಕಿಟ್ಟು ಇವತ್ತು ಬೆಳಗ್ಗೆ ಬೇಗ ಇದು ಮಾಡ್ಕೊಬಿಡ್ಬೇಕು, ಫ್ರಿಜ್ಜಲ್ಲಿ ಇಟ್ಕೊಬಿಡ್ಬೇಕು. ಒಂದು ಸ್ವಲ್ಪನೂ ಹುಳಿ ಆಗಬಾರ್ದು. ತುಂಬ ಸಿಹಿ ಮೊಸರು ಆದ್ರೇ ತುಂಬ ಚೆನ್ನಾಗಿರುತ್ತೆ. ಆ ಅರ್ಧ ಲೀಟ್ರ್ ಮೊಸರನ್ನು ನಾನು ಒಂದು ಸಣ್ಣ ಹ್ಯಾಂಡ್ ಇದಿರುತ್ತಲ್ವ, ಕರ್ಚೀಪ್ ಥರ, ಯಾವುದಾದ್ರು ಒಂದು ವೈಟ್ ಕಾಟನ್ ಬಟ್ಟೆ ತೆಳ್ಳಗಿರೋದು, ಅದರಲ್ಲಿ ಈ ಥರ ಮೊಸರನ್ನು ಹಾಕಿ ಚೆನ್ನಾಗಿ ಅದನ್ನು ಶೋಧಿಸ್ಕೊಳ್ಳೋಣ. ಅಂದರೆ ಅದು ನೀರೆಲ್ಲ ಬಸ್ಕೊಳ್ಬೇಕು. ಫುಲ್ ನೀರೆಲ್ಲ ಹೀಗೆ ನೋಡಿ, ನಾನು ಹಿಂಡಿ ಖಾಲಿ ಮಾಡ್ತಾಯಿದ್ದೀನಿ. ಅದು ಬಸಿಯೋಕ್ಕೆ ತುಂಬ ಲೇಟಾಗುತ್ತೆ ಅಂತ ನಾನು ಈ ಥರ ಎಲ್ಲ ಹಿಂಡ್ತಾ ಇದ್ದೀನಿ. ನೀರೆಲ್ಲ ಬೀಳ್ತಾ ಇದೆ ಮೊಸರಲ್ಲಿ, ಒಂದು ಸ್ವಲ್ಪನೂ ನೀರು ಇರಬಾರ್ದು. ಚೆನ್ನಾಗಿ ಅದನ್ನು ಹಿಂಡ್ಕೊಂಡು ಎಷ್ಟು ಹೊತ್ತಾಗುತ್ತೆ ಅಷ್ಟು ಸರಿಯಾಗಿ ಗಟ್ಟಿ ಹಿಂಡ್ಕೊಂಡು ಬಿಡೋಣ. ಇಲ್ಲಾಂದರೆ ನೀವು ಅದು ಏನಾದರೂ ಒಂದು ಬಟ್ಟೆ ಈ ಥರ ಒಂದು ಬೌಲಲ್ಲಿ ಕಟ್ಟಿಟ್ಟು ನೇತಾಕಿಡ್ಬೋದು. ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನು ಸ್ವಲ್ಪ ಬೇಗನೆ ಮಾಡಲಿಕ್ಕಾಗುತ್ತೆ ಅಂತ ನಾನು ಈ ಥರ ಎಲ್ಲ ಚೆನ್ನಾಗಿ ಹಿಂಡ್ತಾ ಇದ್ದೀನಿ. ಸರಿಯಾಗಿ ನೋಡಿ, ಒಂದು ಸರಿ ನೀರು ಚೆಲ್ಲಿ ಮತ್ತು ಸೆಕೆಂಡ್ ಟೈಮ್ ಇಷ್ಟು ನೀರು ಬಂತು. ಈಗ ನೋಡಿ, ಈ ಎಲ್ಲ ನೀರು ಖಾಲಿ ಮಾಡಿದ್ಮೇಲೆ ಹೆಂಗಾಯಿತು ಅಂತ ಫುಲ್ ಬಟ್ಟೆಯಿಂದೆಲ್ಲ ತೆಗೆದು ಒಂದು ಬೌಲಿಗೆ ಹಾಕ್ಕೊಂಡೆ. ಗಟ್ಟಿ ನಾವು ಹೆಂಗೆ ಶ್ರೀಖಂಡ್ ಮಾಡ್ತೀವಲ್ವ, ಇದೇ ಥರ ಚೆನ್ನಾಗಾಗುತ್ತೆ ನೋಡಿ. ಒಂಥರ ಶ್ರೀಖಂಡ್ ಥರನೇ ಆಗುತ್ತೆ, ಆದರೆ ಅದು ಗಟ್ಟಿ ಬರ್ಫಿ, ಅಂದರೆ ಗಿಣ್ಣದ ಥರ. ಗಿಣ್ಣು ಅಂತ ಹೇಳ್ತೀವಲ್ಲ, ಗಿಣ್ಣ. ನಾವು ಆಕಳು ಅಥವಾ ಎಮ್ಮೆಗಳು, ಆಕಳು ಕರ, ಹಸು ಕರ ಹಾಕಿದಾಗ ಹೇಗೆ ಮಾಡ್ತೀವಲ್ವ ಅದೇ ಥರ ಚೆನ್ನಾಗಿ ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಯಿತು. ಚೆನ್ನಾಗಿ ಎಲ್ಲ ಅದೊಂದು ಗಂಟೆಲ್ಲ ಇರಬಾರ್ದು. ಆಮೇಲೆ ನಾನು ನೋಡಿ ಮಿಲ್ಕ್ ಮೇಡ್ ಯೂಸ್ ಮಾಡಿದ್ದೀನಿ, ಸಕ್ಕರೆ ಯೂಸ್ ಮಾಡಿಲ್ಲ. ತುಂಬಾ ಟೇಸ್ಟಿ ಆಗುತ್ತೆ ಮಿಲ್ಕ್ ಮೇಡು. ನಮ್ಗೆ ಆರಾಮಾಗಿ ಯಾವುದೇ ಒಂದು ಶಾಪಲ್ಲಿ ಸಿಗುತ್ತೆ ಮಿಲ್ಕ್ ಮೇಡು, ಇಲ್ಲ ಮಿಠಾಯಿ ಮೇಟು ಅಂತ ಹೇಳ್ತೀವಿ ನಾವು. ಕೇಕಿಗೆ ಜಾಸ್ತಿ ಯೂಸ್ ಮಾಡ್ತೀವಿ ಅಲ್ವಾ, ಕೇಕು ಅಥವಾ ಖೀರ್ ಮಾಡುವಾಗೆಲ್ಲ ಮಿಠಾಯಿ ಮೇಟನ್ನು, ಮಿಲ್ಕ್ ಮೇಡನ್ನು ಯೂಸ್ ಮಾಡ್ತೀವಲ್ವ. ಅದನ್ನೇ 200 ಗ್ರಾಮ್ ತಗೊಂಡಿದ್ದೆ ನಾನು. ಅಂದರೆ ಸ್ವೀಟು ನೋಡಿಕೊಂಡು ಅದು ಬೇಕಾಗುತ್ತೆ, ಯಾಕೆಂದರೆ ಮೊಸರಿಗೆ 200 ಗ್ರಾಮ್ ಅಂದರೆ ಈಗ ಅರ್ಧ ಲೀಟ್ರ್ ಮೊಸರಿಗೆ ಇದು ಕರೆಕ್ಟಾಗುತ್ತೆ 200 ಗ್ರಾಮು. ಅದಿಷ್ಟನ್ನು ಫುಲ್ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎರಡೇ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಏನೂ ಬೇಕಾಗಲ್ಲ ಇದಕ್ಕೆ. ಸ್ವಲ್ಪ ಆಮೇಲೆ ಏಲಕ್ಕಿ ಪುಡಿ, ಅದಂತೂ ನಾವು ಸ್ವೀಟಿಗೆ ಹಾಕ್ತೀವಿ ಅಲ್ವಾ. ಫುಲ್ ಎಲ್ಲದನ್ನೂ ನಾನು ಮಿಠಾಯಿ ಮೇಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಒಂದು ಸ್ವಲ್ಪನೂ ಹಿಂಗೆ ಗಂಟು ಥರ ಏನೂ ಇರಬಾರ್ದು, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವಿಸ್ಕರ್ ಇದ್ದರೆ ಅದಕ್ಕೆ ಚೆನ್ನಾಗಿರುತ್ತೆ. ನನ್ನ ಕಡೆ ಇದೆ, ನಾನು ಅದರ ಸ್ಪೂನಲ್ಲೇ ಮಾಡಿದೆ, ನಾನು ವಿಸ್ಕರ್ ಏನು ತೊಗೊಂಡಿಲ್ಲ. ನೋಡಿ, ಏಲಕ್ಕಿ ಪುಡಿನೂ ಒಂದು ಅರ್ಧ ಸ್ಪೂನ್ ಹಾಕಿದ್ದೆ. ತುಂಬ ಟೇಸ್ಟಿಯಾಗಿ ಆಗುತ್ತೆ ಏಲಕ್ಕಿ ಪುಡಿ. ಫ್ಲೇವರಿಗಂತೂ ಏಲಕ್ಕಿ ಬೇಕೇ ಬೇಕು. ಆಮೇಲೆ ಒಂದು ಪಿಂಚ್ ಆಗುವಷ್ಟು ಚಿಟಿಕೆ ಅಂತ ಹೇಳ್ತೀವಲ್ವ, ಉಪ್ಪು. ಅಂದರೆ ಉಪ್ಪಿಲ್ಲದೆ ಸ್ವೀಟು ಟೇಸ್ಟ್ ಕೊಡೋಲ್ಲ ಅಂತ. ಮೊಸರಿಂದಾಗಿದ್ದಕ್ಕೆ ನಾವು ಉಪ್ಪು ಹಾಕ್ಬೋದು, ಹಾಲಿಂದಾದರೂ ಉಪ್ಪು ಹಾಕಲ್ಲ. ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಅದೆಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ಟೀಲ್ ಡಬ್ಬ ಅಥವಾ ಯಾವುದಾದ್ರು ನೀವು ಕೇಕ್ ಪ್ಯಾನ್ ಯಾವುದಾದ್ರು ಒಂದು ತೊಗೊಳ್ಳಿ, ಅದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ ನಾನು. ತುಪ್ಪ ಹಚ್ಚಿ ಅದಕ್ಕೆ ಈಗ ನಾವೇನು ಮಿಕ್ಸ್ ಮಾಡ್ಕೊಂಡಿವಲ್ಲ ಮೊಸರನ್ನು ಮತ್ತು ಮಿಠಾಯಿ ಮೇಟನ್ನು, ಅದನ್ನು ಈ ಒಂದು ಡಬ್ಬಕ್ಕೆ ಹಾಕಿ ಕುಕ್ಕರಲ್ಲಿ ಬೇಯಿಸೋಣ. ಡಬ್ಬ ಮುಚ್ಚಳ ಹಾಕಿ ಬೇಯಿಸೋಣ. ಅಂದರೆ ಕುಕ್ಕರಿಗೆ ನಾವು ಸೀಟಿ ವಿಸಿಲ್ ತೆಗೆದು ಬಿಡಬೇಕು. ಈ ಥರ ಒಂದು ಗ್ಲಾಸನ್ನು ಮುಚ್ಚಿಡೋಣ, ಸೀಟಿ ಹಾಕೋದಿಲ್ಲ. ಇದು ಒಂದು ಅರ್ಧ ಗಂಟೆ ತನಕ ಬೇಯಿಸ್ಲಿಕ್ಕೆ ಆಗುತ್ತೆ, ಒಂದು 25 ನಿಮಿಷದಿಂದ ಅರ್ಧ ಗಂಟೆ ಆಗುತ್ತೆ. ನೋಡಿ, ಈಗ ಅರ್ಧ ಗಂಟೆ ನಂತರ ನಾನು ಒಂದು ಸರಿ ಮುಚ್ಚಳ ತೆಗೆದು ಬೆಂದಿದೆ ಅಂತ ನೋಡ್ತಾ ಇದ್ದೀನಿ. ಕೇಕ್ ಥರನೇ ನೋಡಿ, ಕರೆಕ್ಟಾಗಿ ಬೆಂದಿತ್ತು. ಇದು ಚೆನ್ನಾಗಾಗಿತ್ತು. ಚೆನ್ನಾಗಿ ಬೆಂದು ಒಂದು ಸ್ವಲ್ಪ ಹೊತ್ತಾದ್ಮೇಲೆ, ತಣ್ಣಗಾದ್ಮೇಲೆ ಕಟ್ ಮಾಡೋಣ. ತೆಗೆದು ಕಟ್ ಮಾಡ್ತಾಯಿದ್ದೀನಿ. ನಾನು ಉಲ್ಟಾ ಮಾಡ್ಲಿಕ್ಕೆ ನೋಡಿದೆ, ಅದು ಉಲ್ಟಾ ಆಗಿಲ್ಲ. ಅಂದರೆ ಉಲ್ಟಾ ಮಾಡಿ ಹೀಗೆ ಕೇಕೆಲ್ಲ ಹೆಂಗೆ ನಾವು ಉಲ್ಟಾ ಮಾಡಿ ಡಬ್ಬನ ಇದು ಮಾಡ್ತೀವಲ್ವ, ಆ ಥರ ಬಂದಿರಲಿಲ್ಲ, ಬಿಟ್ಟಿಲ್ಲ. ಸೊ ನಾನು ಏನು ಮಾಡಿದೆ, ಹೀಗೆ ಇದರಲ್ಲೇ ಡಬ್ಬದಲ್ಲೇ ಕಟ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಆದರೆ ಇದು ತಣ್ಣಗಾಗಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ, ಹಾಗೆ ತಿಂದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಆಮೇಲೆ ಇನ್ನೊಂದು,
ಗಿಣ್ಣ ಹೇಗೆ ನಾವು ಹಾಲಿನ ಗಿಣ್ಣು ಹೇಗಿರುತ್ತೆ ಆ ಫ್ಲೇವರ್ ಅಂತೂ ಆ ಟೇಸ್ಟ್ ಅಂತೂ ಇರಲ್ಲ. ಸ್ವಲ್ಪ ಮೊಸರಿನ ಟೇಸ್ಟ್ ಇರುತ್ತೆ, ನಾನು ಸುಳ್ಳು ಹೇಳಲ್ಲ. ಆದರೆ ತುಂಬ ಚೆನ್ನಾಗಾಗುತ್ತೆ. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದ್ರೇ ಭಾಳ ಚೆನ್ನಾಗಾಗುತ್ತೆ. ಹಾಗೆ ತಿಂದ್ರಷ್ಟು ಮಜಾ ಬರೋಲ್ಲ. ಅಂದರೆ ನಾರ್ಮಲಾಗಿ ತಿಂದರೆ ಮಜಾ ಬರೋಲ್ಲ, ಆದರೆ ಥಂಡಿ ಆದಂಗೆ ಇನ್ನೂ ಟೇಸ್ಟಿ ಬರುತ್ತೆ ಇದು. ಆದರೆ ಮಾಡ್ಕೋಬೋದು. ಗಿಣ್ಣದ್ದು ನೀವು ತಿನ್ನಬೇಕು ಅಂತ ಆಸೆ ಇದ್ದಾಗ, ಗಿಣ್ಣು ತಿನ್ನಬೇಕು ಅಂತ ಆಸೆ ಇದ್ದಾಗ ಇದನ್ನು ಮಾಡ್ಕೋಬೋದು. ಬೇಗನೂ ಆಗುತ್ತೆ, ಈಸಿನೂ ಕೂಡ. ಜಾಸ್ತಿ ಏನು ಹಾಕುವಂಥ ಸಾಮಾನುಗಳು ಏನು ಬೇಕಾಗಲ್ಲ. ಆರಾಮಾಗಿ ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ನಾನು ಕಟ್ ಮಾಡಿ ಆಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಡಬ್ಬನೇ ಫ್ರಿಜ್ಜಲ್ಲಿ ಇಟ್ಕೋಬೋದು ನೀವು. ನಾನು ಡಬ್ಬದಿಂದ ತೆಗೆದು ಕಟ್ ಮಾಡಿ ಎಲ್ಲದನ್ನೂ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಆಮೇಲೆ ತಿನ್ನುವಾಗ ತುಂಬ ಟೇಸ್ಟಿಯಾಗಿತ್ತು, ತಣ್ಣಗೆ. ಹಾಗೆ ತಣ್ಣ ಆಗಲಿಲ್ಲ ಅಂದ್ರೆ ಅಷ್ಟು ಮೊಸರಿನ ಟೇಸ್ಟ್ ಅಂತೂ ಬಂದೇ ಬರುತ್ತೆ, ಇಲ್ಲ ಅಂತಿಲ್ಲ ಫ್ರೆಂಡ್ಸ್. ಇನ್ನು ಇದಕ್ಕೆ ರಿಚ್ನೆಸ್ ಕೊಡಬೇಕು ಅಂದರೆ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಮೇಲಿಂದ ಹಾಕ್ಬೋದು. ನಾನು ಏನೂ ಹಾಕಿಲ್ಲ, ಹಾಗೆ ನಾನು ಸರ್ವ್ ಮಾಡಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದಿದ್ದಾಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್.